ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಫ್ಲಾಯ್ಡ್ ವರ್ಶೆಲ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಸಿಯಾಗಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಫುಲ್ ಮಾರ್ಕ್ಸ್ ಸಿಗೋ ರೀತಿ ಬರಿಬೇಕು ಅಂತ ನೋಡ್ತಾ ಹೋಗೋಣ. ಇದು ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ ಅಲ್ಗೋರಿದಮ್ ಕೆಳಗಡೆ ಬರುತ್ತೆ. ಸೊ ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ ಅಂತ ಅಂದ್ರೆ ಏನು ನೋಡಿ. ಇವಾಗ ನಾನು ಎ ನೋಡ್ ಅನ್ನ ತಗೊಂಡ್ರೆ ಬಿ ಸಿ ಡಿ ಮೂರಕ್ಕೂ ಕೂಡ ಇರುವಂತಹ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನನಗೆ ಗೊತ್ತಿರಬೇಕು. ಸಿ ಅನ್ನ ತಗೊಂಡ್ರೆ ಸಿ ಇಂದ ಬಿ ಎ ಡಿ, ಡಿ ತಗೊಂಡ್ರೆ ಡಿ ಇಂದ ಎ ಬಿ ಸಿ, ಈ ರೀತಿ ಎಲ್ಲ ಒಂದು ನೋಡನ್ನ ತಗೊಂಡ್ರೆ ಉಳಿದಿರುವಂತ ಎಲ್ಲಾ ನೋಡ್ಗಳಿಗೆ ಇರುವಂತ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಏನಂತ ಕರಿತೀವಿ, ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ ಅಂತ ಕರಿತೀವಿ. ಸೊ ಇವಾಗ ಎಷ್ಟು ಸ್ಟೆಪ್ಗಳು ಬೇಕಾಗುತ್ತೆ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಅಂತ ಅಂದ್ರೆ n+1 ನಂಬರ್ ಆಫ್ ಸ್ಟೆಪ್ಸ್. n+1 ಅಂತ ಅಂದ್ರೆ ಏನು? n ಅಂತ ಅಂದ್ರೆ ದ ಟೋಟಲ್ ನಂಬರ್ ಆಫ್ ನೋಟ್ಸ್. ಎಷ್ಟು ನೋಟ್ಸ್ ಗಳಿರೋದಿಲ್ಲಿ? 1 2 3 4 4 ನೋಡ್ ಅಲ್ವಾ. ಸೊ 4+1 ವಿಚ್ ವಿಲ್ ಬಿ ಈಕ್ವಲ್ ಟು 5. ಸೊ 5 ಸ್ಟೆಪ್ಗಳಲ್ಲಿ ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಶುರು ಮಾಡೋಣ. D0 ನೀವು ಯಾವುದಾದ್ರೂ ವೇರಿಯೇಬಲ್ ಅನ್ನ ಯೂಸ್ ಮಾಡಬಹುದು. A0 B0 D0 ಎನಿಥಿಂಗ್. 0 ಇಂದನೇ ಶುರು ಮಾಡಿ, ಓಕೆನಾ? 0 ಇಂದ ನಾವಿಲ್ಲಿ ಮ್ಯಾಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ. ಫಸ್ಟ್ ಏನ್ ಮಾಡಬೇಕು, ಕಾಲಮ್ ವೈಸ್ ಮತ್ತೆ ರೋ ವೈಸ್ ಎರಡೂ ಕೂಡ ಯಾವ ಯಾವ ನೋಡ್ಗಳಿವೆ ಅವಷ್ಟನ್ನು ಕೂಡ ಬರಿಬೇಕು. ಎ ಬಿ ಸಿ ಡಿ. ಸೊ ಎ ಬಿ ಸಿ ಡಿ ನೀವು ಇದೇ ಆರ್ಡರ್ ಬರಿಬೇಕು ಅಂತ ಏನಿಲ್ಲ. ಎ ಡಿ ಸಿ ಬಿ ಆದ್ರೂ ಬರೀರಿ, ಎ ಸಿ ಬಿ ಡಿ ನಾರು ಬರೀರಿ, ಏನಾದ್ರೂ ಬರೀರಿ. ನೆಕ್ಸ್ಟ್ ಎ ಬಿ ಸಿ ಡಿ, ಸರಿನಾ? ಈಗ ಎಲ್ಲಾದ್ರೂ ನಮಗಿರುವಂತಹ ನೋಡ್ಗಳಲ್ಲಿ ಸೆಲ್ಫ್ ಲೂಪ್ ಇದೆಯಾ ಅಂತ ನೋಡ್ಬೇಕು. ಸೆಲ್ಫ್ ಲೂಪ್ ಅಂತಂದ್ರೇನು? ಎ ಇಂದ ಎಗೆ, ಬಿ ಇಂದ ಬಿಗೆ ಇದೆಯಾ? ಇಲ್ಲ, ಯಾವುದಕ್ಕೂ ಕೂಡ ಇಲ್ಲ. ಸೊ ಏನಾಗುತ್ತೆ, ಡಯಾಗ್ನಲ್ ಎಲಿಮೆಂಟ್ಸ್ ಗಳೆಲ್ಲ ಏನಾಗ್ತವೆ? 0. ಅಂದ್ರೆ ಎ ಕಾಮ ಎ ಇಲ್ಲ, ಸೆಲ್ಫ್ ಲೂಪ್ ಇಲ್ಲ, ಸೊ 0. ಬಿ ಕಾಮ ಬಿ0, ಸಿ ಕಾಮ ಸಿ0, ಡಿ ಕಾಮ ಡಿ0, ಸರಿನಾ? ಎಸ್. ಸೊ ಇವಾಗ ನಾನೇನು ಕಂಡುಹಿಡಿಬೇಕು ಅಂತಂದ್ರೆ ಎ ಕಾಮ ಬಿ, ಎ ಇಂದ ಬಿಗೆ ಏನಾದ್ರೂ ಎಡ್ಜ್ ಹೋಗ್ತಾ ಇದೆಯಾ? ಎಸ್, ಎ ಇಂದ ಬಿಗೆ ಹೋಗ್ತಾ ಇದೆ, ಅದರ ವ್ಯಾಲ್ಯೂ ಏನು? 2. ಸೊ 2 ಅಂತ ಬರೆಯೋಣ. ಎ ಕಾಮ ಸಿ, ಎ ಇಂದ ಸಿಗೆ ಏನಾದ್ರೂ ಡೈರೆಕ್ಟೆಡ್ ಎಡ್ಜ್ ಇದೆಯಾ? ಇಲ್ಲ, ಸೊ ಇನ್ಫಿನಿಟಿ ಅಂತ ಬರೀತೀವಿ. ಇನ್ಫಿನಿಟಿ ಅಂತ ಯಾಕೆ ಬರ್ದೆ ಅಂತಂದ್ರೆ ನೋಡಿ, ಡೈರೆಕ್ಟ್ ಎಡ್ಜ್ ಇಲ್ಲ ಎ ಇಂದ ಸಿಗೆ, ಬಟ್ ನಾನು ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಇವಾಗ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಏನ್ ಮಾಡಿರೋದು ಇನ್ಫಿನಿಟಿ ಅಂತ ಬರ್ದಿರೋದು. ಯಾವುದಕ್ಕೆ ಡೈರೆಕ್ಟ್ ಎಡ್ಜ್ ಇರಲ್ಲ ಅದನ್ನೆಲ್ಲ ಇನ್ಫಿನಿಟಿ ಅಂತ ಬರೀತೀವಿ. ಎ ಕಾಮ ಡಿ, ಎ ಇಂದ ಡಿ ಎಡ್ಜ್ ಇದೆಯಾ? ಎಸ್, ವ್ಯಾಲ್ಯೂ ಏನು? 3. ಬಿ ಇಂದ ಎಗೆ ಎಡ್ಜ್ ಇದೆ, ವ್ಯಾಲ್ಯೂ ಇಸ್ 3. ಬಿ ಕಾಮ ಸಿ, ಬಿ ಇಂದ ಸಿ ಇದೆಯಾ? ಎಸ್, ವ್ಯಾಲ್ಯೂ ಇಸ್ 2. ಬಿ ಇಂದ ಡಿಗೆ ಇಲ್ಲ, ಡಿ ಇಂದ ಬಿಗೆ ಇದೆ, ಬಟ್ ಬಿ ಇಂದ ಡಿಗೆ ಇಲ್ಲ, ಸೊ ಇಲ್ಲ ಅಂತಂದ್ರೆ ಇನ್ಫಿನಿಟಿ. ನೆಕ್ಸ್ಟ್ ಸಿ ಇಂದ ಎಗೆ ಡೈರೆಕ್ಟ್ ಎಡ್ಜ್ ಇದೆಯಾ? ಇಲ್ಲ, ಇನ್ಫಿನಿಟಿ. ಸಿ ಇಂದ ಬಿಗೆ ಎಡ್ಜ್ ಇದೆಯಾ? ಇಲ್ಲ. ಬಿ ಇಂದ ಸಿಗಿದೆ, ಬಟ್ ಸಿ ಇಂದ ಬಿಗೆ ಇಲ್ಲ, ಸೊ ಇನ್ಫಿನಿಟಿ. ನೆಕ್ಸ್ಟ್ ಸಿ ಇಂದ ಡಿಗೆ ಇದೆ, ಸೊ ವ್ಯಾಲ್ಯೂ ಇಸ್ 4. ಡಿ ಇಂದ ಎಗೆ ಎಡ್ಜ್ ಇದೆಯಾ? ಎಸ್, -2. ಡಿ ಇಂದ ಬಿಗೆ ಎಡ್ಜ್ ಇದೆಯಾ? ಎಸ್, ವ್ಯಾಲ್ಯೂ ಇಸ್ 6. ಡಿ ಇಂದ ಸಿಗೆ ಎಡ್ಜ್ ಇಲ್ಲ, ಸಿ ಇಂದ ಡಿಗಿದೆ, ಬಟ್ ಡಿ ಇಂದ ಸಿಗಿಲ್ಲ, ಸೊ ಇನ್ಫಿನಿಟಿ. ನಾವು ಕೇವಲ ಔಟ್ ಗೋಯಿಂಗ್ ಎಡ್ಜ್ ಅನ್ನ ಮಾತ್ರ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ D0 ಆಯ್ತು, 5 ಸ್ಟೆಪ್ ಅಲ್ಲಿ ಒಂದು ಸ್ಟೆಪ್ ಆಯ್ತು. ನೆಕ್ಸ್ಟ್ ಯಾವುದೇ ಫಾರ್ಮುಲಾ ಇಲ್ಲದೆ ಈಸಿ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡಬಹುದು. ಸೊ ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. D0 ಆಯ್ತು, D1. ಸೊ ಸೇಮ್ ಎ ಬಿ ಸಿ ಡಿ, ಎ ಬಿ ಸಿ ಡಿ. ಸೊ ಇಷ್ಟ ಆಯ್ತಾ? ಈಗ D1 ಮ್ಯಾಟ್ರಿಕ್ಸ್, ಇದನ್ನಾದ್ರೆ ಈ ಮ್ಯಾಟ್ರಿಕ್ಸ್ ಅನ್ನ ನಾವು ಈ ಕೊಟ್ಟಿರುವಂತ ಗ್ರಾಫ್ ಅನ್ನ ಯೂಸ್ ಮಾಡ್ಕೊಂಡು ಫಿಲ್ ಮಾಡಿದ್ವಿ. ಬಟ್ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಇದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಇನ ರೆಫರೆನ್ಸ್ ಅನ್ನ ತಗೊಂಡು ಫಿಲ್ ಮಾಡಬೇಕು. ಸೊ D1 ಮಾಡ್ಬೇಕಾದ್ರೆ D0 ರೆಫರೆನ್ಸ್ ತಗೋಬೇಕು. ಸೊ D1 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ 1. ಸೊ ಏನ್ ಮಾಡಬೇಕು, ಫಸ್ಟ್ ಕಾಲಮ್ ಮತ್ತೆ ಫಸ್ಟ್ ರೋ ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 0 3 ಇನ್ಫಿನಿಟಿ -2 2 ಇನ್ಫಿನಿಟಿ 3. ಇಷ್ಟ ಆಯ್ತಾ? ನೆಕ್ಸ್ಟ್ ನಮಗೆ ಕೊಟ್ಟಿರುವಂತಹ ಗ್ರಾಫ್ ಅಲ್ಲಿ ಯಾವುದೇ ನೋಡ್ಗೂ ಕೂಡ ಸೆಲ್ಫ್ ಲೂಪ್ ಇಲ್ಲ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಆಗ್ತವೆ. ಬಿ ಕಾಮ ಬಿ0, ಸಿ ಕಾಮ ಸಿ0, ಡಿ ಕಾಮ ಡಿ0. ನೆಕ್ಸ್ಟ್ ಬಿ ಕಾಮ ಸಿ ಅನ್ನ ನಾನು ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು? ಬಿ ಕಾಮ ಸಿ ಅನ್ನ ನಾನು ಕಂಡುಹಿಡಿಬೇಕು. ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ, ಬಿ ಸಿ ಡಿ ಎ ಈ ರೀತಿ. ಸೊ ಅದಕ್ಕೋಸ್ಕರ ನಾನು ಸಿಂಪಲ್ ಟೆಕ್ನಿಕ್ ಏನ್ ಹೇಳ್ಕೊಡ್ತೀನಿ ಅಂತಂದ್ರೆ 1 2 3 4 ಈ ರೀತಿ ಬರ್ಕೊಳ್ಳಿ. 1 2 3 4 ನಂಬರ್ಸ್ ಅಲ್ಲಾದ್ರೆ ಈಸಿಯಾಗಿ ನೀವು ಆಟ ಆಡ್ಬೋದು.
ಇವಾಗ ಬಿ ಅಂದ್ರೆ ಎಷ್ಟು 2, ಸಿ ಅಂತಂದ್ರೆ ಇಲ್ಲಿ 2, 3 ವ್ಯಾಲ್ಯೂ ಬೇಕು ನನಗೆ. 2, 3 ವ್ಯಾಲ್ಯೂ ಬೇಕಾ? ನೆಕ್ಸ್ಟ್ ನೋಡಿ ಇಲ್ಲಿ 2, 3 ವ್ಯಾಲ್ಯೂ ಬೇಕು. ನಾನು ಯಾವ ಮ್ಯಾಟ್ರಿಕ್ಸಿಗೆ ಫಿಲ್ ಮಾಡ್ತಾ ಇರೋದು? ಮೊದಲನೇ ಮ್ಯಾಟ್ರಿಕ್ಸ್, ಒಂದನೇ ಮ್ಯಾಟ್ರಿಕ್ಸ್ಗೆ. ಸೊ 2 ಇಂದ 1ಗೆ ಬಂದು 1 ಇಂದ 3ಗೆ ಹೋಗೋಣ. ಏನು 2 ಇಂದ 1ಗೆ ಬಂದು 2, 1, 1, 3 ಸರಿನಾ? ಈಗ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡಬೇಕಾದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸಿನ ರೆಫರೆನ್ಸ್ ತಗೋಬೇಕು. 2, 3 1 2 3 4 1 2 3 4 2, 3 ವ್ಯಾಲ್ಯೂ ಏನಿದೆ 2 ಇದೆ. 2, 1 ವ್ಯಾಲ್ಯೂ ಏನು 3 ಪ್ಲಸ್ 1, 3 ವ್ಯಾಲ್ಯೂ ಏನು ಇನ್ಫಿನಿಟಿ. ನೀವು ಇನ್ಫಿನಿಟಿ ಏನೇ ಆ್ಯಡ್ ಮಾಡಿದ್ರು ಅದು ಇನ್ಫಿನಿಟಿನೇ. ಸೊ ಇನ್ಫಿನಿಟಿ ಮತ್ತು 2 ಅನ್ನ ಕಂಪೇರ್ ಮಾಡಿದ್ರೆ ಯಾವ ಚಿಕ್ಕದು 2. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾಕೆ ಬರೆದಿದ್ದು ನಾನು ಇಲ್ಲಿ ಶಾರ್ಟೆಸ್ಟ್ ಪಾತನ್ನ ಕಂಡುಹಿಡಿತಾ ಇರೋದು. ನೆಕ್ಸ್ಟ್ ಏನಕ್ಕೆ ಇಲ್ಲಿ ಆ್ಯಡ್ ಮಾಡಿದೆ ಅಂತಂದ್ರೆ ನೋಡಿ 2, 3 ಇದ್ದಿದ್ದು ಡೈರೆಕ್ಟ್ ನಾನೇನು ಮಾಡಿದೆ ಅದನ್ನ ಡೈವರ್ಟ್ ಮಾಡಿದೆ. 2 ಇಂದ 1ಗೆ ಬಂದು 1 ಇಂದ 3ಗೆ ಹೋಗ್ತಾ ಇದ್ದೀನಿ. ಸೊ ಆ್ಯಡ್ ಮಾಡಬೇಕಲ್ವ ಡಿಸ್ಟೆನ್ಸ್ ಅನ್ನ, ಅದಕ್ಕೋಸ್ಕರ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. 2, 4 ಅನ್ನ ಕಂಡುಹಿಡಿಬೇಕು. ಸೊ 2, 4 ಅನ್ನು ಕಂಡುಹಿಡಿಬೇಕು. ಮೊದಲನೇ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಏನು ಮಾಡ್ತೀನಿ 2 ಇಂದ 1, 1 ಇಂದ 4ಗೆ. ಸೊ 2 to 1, 1 to 4. 2, 4 ವ್ಯಾಲ್ಯೂ ಏನು ಇನ್ಫಿನಿಟಿ. 2, 1 ವ್ಯಾಲ್ಯೂ ಏನು 3 ಪ್ಲಸ್ 1, 4 4 ವ್ಯಾಲ್ಯೂ ಏನು 3. 3 ಪ್ಲಸ್ 3 6. 6 ಚಿಕ್ಕದ ಇನ್ಫಿನಿಟಿ ಚಿಕ್ಕದ 6. ನೆಕ್ಸ್ಟ್ 3, 2 ಬೇಕು ನನಗೆ. ಸೊ 3, 2 ಬೇಕು ಅಂತಂದ್ರೆ 3 to 1, 1 to 2. 3, 2 ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. 3, 1 ವ್ಯಾಲ್ಯೂ ಏನಿದೆ ಇನ್ಫಿನಿಟಿ ಪ್ಲಸ್ 1, 2 ವ್ಯಾಲ್ಯೂ ಏನು 2. ಸೊ ಪ್ಲಸ್ 2. ಇನ್ಫಿನಿಟಿಗೆ ನೀವು ಏನೇ ಆ್ಯಡ್ ಮಾಡಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿ ಅದು ಇನ್ಫಿನಿಟಿನೇ ಆಗಿರುತ್ತೆ. ಸೊ ಇನ್ಫಿನಿಟಿ ಎರಡರಲ್ಲೂ ಇನ್ಫಿನಿಟಿ ಇರೋದ್ರಿಂದ ಇನ್ಫಿನಿಟಿನೇ ಬರೀಬೇಕು. ನೆಕ್ಸ್ಟ್ 3, 4. ಸೊ 3, 4 ಬೇಕು ಅಂತಂದ್ರೆ 3 to 1, 1 to 4. 3, 4 ವ್ಯಾಲ್ಯೂ ಏನು 4. 3, 1 ವ್ಯಾಲ್ಯೂ ಏನು ಇನ್ಫಿನಿಟಿ ಪ್ಲಸ್ 1, 4 ವ್ಯಾಲ್ಯೂ ಏನು 3. ಇನ್ಫಿನಿಟಿಗೆ ಏನೇ ಆ್ಯಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ ಇನ್ಫಿನಿಟಿನೇ. ಇನ್ಫಿನಿಟಿ ಚಿಕ್ಕದ 4 ಚಿಕ್ಕದ 4 ಚಿಕ್ಕದು. ಸೊ ರೈಟ್ 4 ಇಯರ್. ನೆಕ್ಸ್ಟ್ 4, 2. ಸೊ 4, 2. 4 ಇಂದ 1ಗೆ 1 ಇಂದ 2ಗೆ. ಯಾಕಂತಂದ್ರೆ ಮೊದಲನೇ ಮ್ಯಾಟ್ರಿಕ್ಸಿಗೆ ಫಿಲ್ ಮಾಡ್ತಾ ಇರೋದು. 4, 2 ವ್ಯಾಲ್ಯೂ ಏನಿದೆ ನೋಡಿ 4, 2 is 6. 4, 1 ವ್ಯಾಲ್ಯೂ is -2 ಪ್ಲಸ್ 1, 2 ವ್ಯಾಲ್ಯೂ is 2. ಸೊ ಪ್ಲಸ್ 2 -2 ಏನಾಗುತ್ತೆ 0. ಸೊ 0 ಚಿಕ್ಕದ 6 ಚಿಕ್ಕದ 0. ಸೊ ರೈಟ್ 0 ಇಲ್ಲಿ. ನೆಕ್ಸ್ಟ್ 4, 3. ಸೊ 4, 3 ಬೇಕು ಅಂತಂದ್ರೆ 4 to 1, 1 to 3. 4, 3 ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. 4, 1 ವ್ಯಾಲ್ಯೂ ಏನು -2 ಪ್ಲಸ್ 1, 3 ವ್ಯಾಲ್ಯೂ ಏನು ಇನ್ಫಿನಿಟಿ. ಇನ್ಫಿನಿಟಿಗೆ ಏನೇ ಆ್ಯಡ್ ಮಾಡಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿ ಇಟ್ ವಿಲ್ ಬಿ ಇನ್ಫಿನಿಟಿ ಇಟ್ ಸೆಲ್ಫ್. ಸೊ ಇನ್ಫಿನಿಟಿ ಚಿಕ್ಕದ ಎರಡು ಕೂಡ ಇನ್ಫಿನಿಟಿ. ಸೊ ರೈಟ್ ಇನ್ಫಿನಿಟಿ ಇಯರ್. ಇವಾಗ 2 ಸ್ಟೆಪ್ ಮುಗಿದಿದೆ 5ರಲ್ಲಿ, ಇನ್ನ 3 ಸ್ಟೆಪ್ ಮಾತ್ರ ಬಾಕಿ ಇರೋದು. ಇವಾಗ ಮೂರನೇ ಮ್ಯಾಟ್ರಿಕ್ಸಿಗೆ ಹೋಗೋಣ. ದಟ್ ಈಸ್ D2. D1 ಆದ್ಮೇಲೆ D2. A B C D A B C D. ನಾನು ಹೇಳಿದ್ದೀನಿ ಸಿಂಪಲ್ ಆಗೋದಕ್ಕೋಸ್ಕರ 1 2 3 4 ಹಾಕೊಳ್ಳಿ ಅಂತ. 1 2 3 4 1 2 3 4 ಸರಿನಾ? ಇವಾಗ D2 ಮ್ಯಾಟ್ರಿಕ್ಸ್ ಅನ್ನ ನಾವು ಫಿಲ್ ಮಾಡ್ತಾ ಇರೋದ್ರಿಂದ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಇರುವಂತಹ 2ನೇ ಕಾಲಮ್ ಮತ್ತೆ 2ನೇ ರೋ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡಬೇಕು. ಸೊ 3 0 2 6 2 0 ಇನ್ಫಿನಿಟಿ 0 ಸರಿನಾ? ನೆಕ್ಸ್ಟ್ ನಮಗೆ ಇರುವಂತಹ ಗ್ರಾಫ್ ಅಲ್ಲಿ ಯಾವುದರಲ್ಲೂ ಕೂಡ ಸೆಲ್ಫ್ ಲೂಪ್ ಇಲ್ಲ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಆಗ್ತವೆ. ನೆಕ್ಸ್ಟ್ 1, 3 ಅನ್ನ ಕಂಡುಹಿಡಿಬೇಕು. ಸೊ 1, 3 ಅನ್ನ ಕಂಡುಹಿಡಿಬೇಕು. ನಾನು ಯಾವ ಮ್ಯಾಟ್ರಿಕ್ಸಿಗೆ ಫಿಲ್ ಮಾಡ್ತಾ ಇರೋದು D2 ಮ್ಯಾಟ್ರಿಕ್ಸ್. ಸೊ 2 1 ಇಂದ 2 ಬಂದು 2 ಇಂದ 3 ಹೋಗೋದು ಸಿಂಪಲ್. ಸೊ 1 to 2 2 to 3 ವ್ಯಾಲ್ಯೂ ಏನಾಗುತ್ತೆ ನೋಡಿ. D2 ಮ್ಯಾಟ್ರಿಕ್ಸಿಗೆ ಫಿಲ್ ಮಾಡ್ತಿದ್ದೀರಾ ಅಂತಂದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸಿನ ರೆಫರೆನ್ಸ್ ಅನ್ನ ತಗೋಬೇಕು. ದಟ್ ಈಸ್ D1. ಸೊ 1, 3 ವ್ಯಾಲ್ಯೂ ಏನು ಇನ್ಫಿನಿಟಿ. 1, 2 ವ್ಯಾಲ್ಯೂ ಏನು 2 ಪ್ಲಸ್ 2, 3 ವ್ಯಾಲ್ಯೂ ಏನು 2.
2 plus 2 is 4. 4 ಚಿಕ್ಕದ ಇನ್ಫಿನಿಟಿ ಚಿಕ್ಕದ 4. ನೆಕ್ಸ್ಟ್ 1, 4. 1, 4 ಅಂತ ಅಂದರೆ 1 to 2, 2 to 4. 1, 4 ವ್ಯಾಲ್ಯೂ 3. 1, 2 ವ್ಯಾಲ್ಯೂ 2 ಪ್ಲಸ್ 2, 4 ವ್ಯಾಲ್ಯೂ 6. 6 plus 2 is 8. 8 ಚಿಕ್ಕದ 3 ಚಿಕ್ಕದ 3. ನೆಕ್ಸ್ಟ್ 3, 1 ಬೇಕು. ಸೊ 3, 1 ಅಂತಂದರೆ 3 to 2, 2 to 1. ಇವಾಗ 3, 1 ವ್ಯಾಲ್ಯೂ ಏನು ಇನ್ಫಿನಿಟಿ. 3, 2 ವ್ಯಾಲ್ಯೂ ಏನು ಇನ್ಫಿನಿಟಿ ಪ್ಲಸ್ 2, 1 ವ್ಯಾಲ್ಯೂ ಏನು 3. ಇನ್ಫಿನಿಟಿ ನೀವು ಏನೇ ಆ್ಯಡ್ ಮಾಡಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿ, ಇಟ್ ವಿಲ್ ಬಿ ಇನ್ಫಿನಿಟಿ ಇಟ್ ಸೆಲ್ಫ್. ಸೊ ಇನ್ಫಿನಿಟಿ ಯಾವುದು ಕೂಡ ಚಿಕ್ಕದಾದ ಇನ್ಫಿನಿಟಿನೇ ಬರೀಬೇಕು. 3, 4. ಸೊ 3, 4 ಅಂದರೆ 3 to 2, 2 to 4. 3, 4 ವ್ಯಾಲ್ಯೂ ಏನಿದೆ 4. 3, 2 ವ್ಯಾಲ್ಯೂ ಏನಿದೆ ಇನ್ಫಿನಿಟಿ ಪ್ಲಸ್ 2, 4 ವ್ಯಾಲ್ಯೂ ಏನಿದೆ 6. ಇನ್ಫಿನಿಟಿ ನೀವು ಏನೇ ಆ್ಯಡ್ ಮಾಡಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿ ಇನ್ಫಿನಿಟಿ. ಸೊ ಇನ್ಫಿನಿಟಿ ಚಿಕ್ಕದ 4 ಚಿಕ್ಕದ 4 ಚಿಕ್ಕದು. ಸೊ ರೈಟ್ 4 ಇಯರ್. ನೆಕ್ಸ್ಟ್ 4, 1. 4, 1 ಅಂತ ಅಂದರೆ 4 to 2, 2 to 1. 4, 1 ವ್ಯಾಲ್ಯೂ is -2. 4, 2 ವ್ಯಾಲ್ಯೂ is 0 ಪ್ಲಸ್ 2, 1 is 3. 0 plus 3, 3 ಚಿಕ್ಕದ -2 ಚಿಕ್ಕದ -2 ಚಿಕ್ಕದು. ಸೊ ರೈಟ್ -2. ನೆಕ್ಸ್ಟ್ 4, 3. 4 to 3 ಅಂತ ಅಂದರೆ 4 to 2, 2 to 3. 4, 3 ವ್ಯಾಲ್ಯೂ is ಇನ್ಫಿನಿಟಿ. 4, 2 ವ್ಯಾಲ್ಯೂ is 0 ಪ್ಲಸ್ 2, 3 ವ್ಯಾಲ್ಯೂ is 2. 0 plus 2 will be 2. 2 ಚಿಕ್ಕದ ಇನ್ಫಿನಿಟಿ ಚಿಕ್ಕದ 2 ಚಿಕ್ಕದು. ಸೊ ನೋಡಿ 3 ಮ್ಯಾಟ್ರಿಕ್ಸ್ ಕೂಡ ಮುಗೀತು. 5ರಲ್ಲಿ 3 ಸ್ಟೆಪ್ ಮುಗೀತು, ಇನ್ನು 2 ಸ್ಟೆಪ್ ಮಾತ್ರ ಬಾಕಿ ಇದೆ. ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಯಾವುದು D3. D2 ಆದಮೇಲೆ D3 A B C D. ನಾನು ರೆಫರೆನ್ಸಿಗೆ ಹೇಳಿದ್ದೀನಿ 1 2 3 4 ಹಾಕ್ಕೊಳ್ಳಿ ಅಂತ. 1 2 3 4 A B C D. 1 2 3 4. ಈಗ D3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಥರ್ಡ್ ರೋ ಮತ್ತು ಥರ್ಡ್ ಕಾಲಮ್ ಅನ್ನ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಇಂದ ಕಾಪಿ ಮಾಡ್ಕೋಬೇಕು. ಸೊ 4 2 0 2 ಇನ್ಫಿನಿಟಿ 0 4. ನಮಗೆ ಕೊಟ್ಟಿರುವಂಥ ಗ್ರಾಫಲ್ಲಿ ಯಾವುದರಲ್ಲೂ ಸೆಲ್ಫ್ ಲೂಪ್ ಇಲ್ಲ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0. ನೆಕ್ಸ್ಟ್ 1, 2 ಅನ್ನು ಕಂಡುಹಿಡಿಬೇಕು. ನಾನು ಯಾವ ಮ್ಯಾಟ್ರಿಕ್ಸಿಗೆ ಫಿಲ್ ಮಾಡ್ತಾ ಇರೋದು ಥರ್ಡ್ ಮ್ಯಾಟ್ರಿಕ್ಸ್. ಸೊ 1 2 3 3 to 2. ಸೊ 1 2 3 3 to 2. D3 ನ ಫಿಲ್ ಮಾಡಬೇಕಾದ್ರೆ D2ದು ರೆಫರೆನ್ಸ್ ತಗೋಬೇಕು. 1, 2 ವ್ಯಾಲ್ಯೂ ಏನಿದೆ 2. 1, 3 ವ್ಯಾಲ್ಯೂ ಏನಿದೆ 4 ಪ್ಲಸ್ 3, 2 ವ್ಯಾಲ್ಯೂ ಏನು ಇನ್ಫಿನಿಟಿ. ಇನ್ಫಿನಿಟಿಗೆ ಏನೇ ಆ್ಯಡ್ ಮಾಡಿದ್ರು ಇನ್ಫಿನಿಟಿ ಚಿಕ್ಕದ 2 ಚಿಕ್ಕದ 2. ನೆಕ್ಸ್ಟ್ 1, 4. ಸೊ 1, 4 ಬೇಕು ಅಂತಂದರೆ 1 2 3 3 to 4. 1 to 4 ವ್ಯಾಲ್ಯೂ ಏನಿದೆ 3 ಇದೆ. 1, 3 ವ್ಯಾಲ್ಯೂ ಏನು 4 ಪ್ಲಸ್ 3, 4 ವ್ಯಾಲ್ಯೂ ಏನಿದೆ 4. 4 plus 4 is 8. 8 ಚಿಕ್ಕದ 3 ಚಿಕ್ಕದ 3. ನೆಕ್ಸ್ಟ್ 2, 1 ಅನ್ನು ಕಂಡುಹಿಡಿಬೇಕು. ಸೊ 2, 1 ಅಂತಂದರೆ 2 to 3 3 to 1. ಸರಿನಾ? ಇವಾಗ 2, 1 ವ್ಯಾಲ್ಯೂ ನೋಡಿ 2 to 1 ಏನಿದೆ 3. ನೆಕ್ಸ್ಟ್ 2, 3 ವ್ಯಾಲ್ಯೂ ಏನಿದೆ 2 ಪ್ಲಸ್ 3, 1 ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. ನೀವು ಏನೇ ಆ್ಯಡ್ ಮಾಡಿದ್ರು ಕೂಡ ಇನ್ಫಿನಿಟಿ ಚಿಕ್ಕದ 3 ಚಿಕ್ಕದ 3 ಚಿಕ್ಕದು. ಸೊ ರೈಟ್ 3. ನೆಕ್ಸ್ಟ್ 2, 4. ಸೊ 2, 4 ಅಂದರೆ 2 to 3 3 to 4. 2, 4 ವ್ಯಾಲ್ಯೂ ಏನಿದೆ 6. 2, 3 ವ್ಯಾಲ್ಯೂ ಏನಿದೆ 2 ಪ್ಲಸ್ 3, 4 ವ್ಯಾಲ್ಯೂ ಏನಿದೆ 4. 4 plus 2 will be 6. 6 ಚಿಕ್ಕದ 6 ಚಿಕ್ಕದ ಎರಡು ಕೂಡ ಸೇಮ್. ಸೊ 6 ಅಂತ ಬರೀರಿ. ನೆಕ್ಸ್ಟ್ 4, 1. ಸೊ 4, 1 ಅಂತಂದರೆ 4 to 3 3 to 1. 4, 1 ವ್ಯಾಲ್ಯೂ ಏನಿದೆ -2. 4, 3 ವ್ಯಾಲ್ಯೂ ಏನಿದೆ 2 ಪ್ಲಸ್ 3, 1 ವ್ಯಾಲ್ಯೂ ಏನು ಇನ್ಫಿನಿಟಿಗೆ ಏನೇ ಆ್ಯಡ್ ಮಾಡಿದ್ರು ಇನ್ಫಿನಿಟಿ ಚಿಕ್ಕದ -2 ಚಿಕ್ಕದ -2. ನೆಕ್ಸ್ಟ್ 4, 2 ವ್ಯಾಲ್ಯೂ ಬೇಕು. ಸೊ 4, 2 ಅಂತಂದರೆ 4 to 3 3 to 2. 4, 2 ವ್ಯಾಲ್ಯೂ ಏನು 0. 4, 3 ವ್ಯಾಲ್ಯೂ ಏನು 2 ಪ್ಲಸ್ 3, 2 ವ್ಯಾಲ್ಯೂ ಏನು ಇನ್ಫಿನಿಟಿಗೆ ಏನೇ ಆ್ಯಡ್ ಮಾಡಿದ್ರು
ಇನ್ಫಿನಿಟಿ ಮತ್ತು 0 ಅಲ್ಲಿ 0 ಚಿಕ್ಕದು. ಸೊ ಇವಾಗ ಲಾಸ್ಟ್ ಒನ್ ದಟ್ ಈಸ್ D4. ಸೇಮ್ ABCD ರೆಫರೆನ್ಸ್ಗೆ 1 2 3 4. ಸೊ ನಂಬರ್ಸ್ ಹಾಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ABCD ರೆಫರೆನ್ಸ್ 1 2 3 4. ಈಗ D4 ಮ್ಯಾಟ್ರಿಕ್ಸ್. ಸೊ 4th ರೋ 4th ಕಾಲಮ್ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಇಂದ ಕಾಪಿ ಮಾಡ್ಕೋಬೇಕು. 3 6 4 0 -2 0 2. ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಆಗುತ್ತೆ. ಯಾಕೆ? ಕೊಟ್ಟಿರುವಂತಹ ಪ್ರಾಬ್ಲಮ್ ಅಲ್ಲಿ ಯಾವುದಕ್ಕೂ ಕೂಡ ಸೆಲ್ಫ್ ಲೂಪ್ ಇಲ್ಲ. ನೆಕ್ಸ್ಟ್ 1, 2 ಅನ್ನ ಕಂಡುಹಿಡಿಯೋಣ. 1, 2 ಯಾವ ಮ್ಯಾಟ್ರಿಕ್ಸ್ ಫಿಲ್ ಮಾಡ್ತಾ ಇರೋದು? 4th ಮ್ಯಾಟ್ರಿಕ್ಸ್ D4. ಸೊ 1 ಇಂದ 4 ಗೆ ಬರಬೇಕು, 4 ಇಂದ 2 ಗೆ ಹೋಗ್ಬೇಕು. ಇದೇ ಒಂದು ಕಾರಣಕ್ಕೋಸ್ಕರ ನಾನೇನ್ ಮಾಡಿದ್ದು, ನಂಬರಿಗೆ ಕನ್ವರ್ಟ್ ಮಾಡಿಸಿದ್ದು ರೆಫರೆನ್ಸ್ ತಗೊಂಡು. A ಇಂದ 4 ಗೆ ಬಂದು 4 ಇಂದ B ಗೆ ಹೋಗ್ರಿ ಅಂತ ಅಂದಿದ್ರೆ ಕನ್ಫ್ಯೂಸ್ ಆಗದ. ಅದಕ್ಕೋಸ್ಕರ ನಾನು ನಂಬರಿಗೆ ಕನ್ವರ್ಟ್ ಮಾಡಿಸಿದ್ದೀನಿ. ಏನಾಗುತ್ತೆ? 1 to 4 4 to 2 ಆಯ್ತು. ಯಾವ್ದು ರೆಫರೆನ್ಸ್ ತಗೋಬೇಕು? D4 ಫಿಲ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ಮ್ಯಾಟ್ರಿಕ್ಸ್ D3. 1, 2 ವ್ಯಾಲ್ಯೂ ಏನು? 2. 1, 4 ವ್ಯಾಲ್ಯೂ ಏನು? 3 ಪ್ಲಸ್ 4, 2 ವ್ಯಾಲ್ಯೂ ಏನು? 0. 3 + 0 3. 3 ಚಿಕ್ಕದ 2 ಚಿಕ್ಕದ 2. ನೆಕ್ಸ್ಟ್ 1, 3 ಬೇಕು. ಸೊ 1 to 3 ಅಂತಂದ್ರೆ 1 to 4 4 to 3. 1, 3 ವ್ಯಾಲ್ಯೂ ಏನು? 4. 1, 4 ವ್ಯಾಲ್ಯೂ ಏನು? 3 ಪ್ಲಸ್ 4, 3 ವ್ಯಾಲ್ಯೂ ಏನು? 2. 3 + 2 ವಿಲ್ ಬಿ 5. 5 ಚಿಕ್ಕದ 4 ಚಿಕ್ಕದ 4. ನೆಕ್ಸ್ಟ್ 2, 1 ಬೇಕು ನಮಗೆ. 2, 1. ಸೊ 2 to 4 4 to 1. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನಿಮಗೆ ಅದು ಕೂಡ ಬೇಕಾಗೇ ಇಲ್ಲ. ನಿಮಗೆ ಇಲ್ಲಿ ಇನ್ಫಿನಿಟಿ ಬಂದ ತಕ್ಷಣ ಇದೇ ಚಿಕ್ಕದು ಅಂತ ಗೊತ್ತಾಗುತ್ತೆ, ನೀವು ಫಿಲ್ ಮಾಡ್ತಾ ಹೋಗ್ತೀರಾ. ಸೊ ನಾನು ಪ್ರತಿಯೊಂದು ಸ್ಟೆಪ್ಪನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಈಗ ಯಾರು ಬೇಕು? 2, 1 ಅಲ್ವಾ? ಸೊ 2 to 4 4 to 1 ವ್ಯಾಲ್ಯೂಸ್ನ ನೋಡಿ ಈ ಮ್ಯಾಟ್ರಿಕ್ಸ್ ಅಲ್ಲಿ. 2, 1 ವ್ಯಾಲ್ಯೂ ಏನು? 3. 2, 4 ವ್ಯಾಲ್ಯೂ 6 ಪ್ಲಸ್. ಸೊ ಇವಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ 6 ದೊಡ್ಡದಿದೆ, ಅದಕ್ಕೇನೆ ಆ್ಯಡ್ ಮಾಡಿದ್ರು ಕೂಡ ದೊಡ್ಡದಾಗ್ತಲ್ಲ. ಸೊ 3 ಚಿಕ್ಕದು ಅಂತ ನೀವು ಬರ್ಬಿಡ್ಬೋದು. ಪ್ಲಸ್ 4, 1. ಸೊ 4, 1 ಏನು? -2 ಪ್ಲಸ್ ಇಂಟು ಮೈನಸ್ ಮೈನಸ್ 6 - 2 ಏನಾಯಿತು? 4 ಆಯಿತು. ಸೊ 4 ದೊಡ್ಡ 3 ದೊಡ್ಡ. ಸೊ 4 ಚಿಕ್ಕದ 3 ಚಿಕ್ಕದ 3 ಚಿಕ್ಕದು. ಸೊ ರೈಟ್ 3. ನೆಕ್ಸ್ಟ್ 2, 3. ಸೊ 2, 3 ಅಂದರೆ 2 to 4 4 to 3. 2, 3 ವ್ಯಾಲ್ಯೂ is 2. 2, 4 ವ್ಯಾಲ್ಯೂ is 6 ಪ್ಲಸ್ 4, 3 ವ್ಯಾಲ್ಯೂ is 2. 6 + 2 will be 8. 8 ಚಿಕ್ಕದ 2 ಚಿಕ್ಕದ 2. ನೆಕ್ಸ್ಟ್ ಇನ್ನು 2 ಮಾತ್ರ ಉಳಿದಿರೋದು. 3, 1 ಅನ್ನ ಕಂಡುಹಿಡಿಯೋಣ. ಸೊ 3, 1 ಅಂತ ಅಂದರೆ 3 to 4 4 to 1. 3, 1 ವ್ಯಾಲ್ಯೂ ಏನು? ಇನ್ಫಿನಿಟಿ. 3, 4 ವ್ಯಾಲ್ಯೂ ಏನು? 4 ಪ್ಲಸ್ 4, 1 ವ್ಯಾಲ್ಯೂ ಈಸ್ -2 ಪ್ಲಸ್ ಇಂಟು ಮೈನಸ್ ಮೈನಸ್ 4 - 2 ವಿಲ್ ಬಿ 2. 2 ಚಿಕ್ಕದ ಇನ್ಫಿನಿಟಿ ಚಿಕ್ಕದ 2. ನೆಕ್ಸ್ಟ್ 3, 2 ಅನ್ನ ಕಂಡುಹಿಡಿಬೇಕು. ಸೊ 3 to 4 4 to 2. 3, 2 ವ್ಯಾಲ್ಯೂ ಏನು? ಇನ್ಫಿನಿಟಿ. 3, 4 ವ್ಯಾಲ್ಯೂ ಏನು? 4 ಪ್ಲಸ್ 4, 2 ವ್ಯಾಲ್ಯೂ ಏನು? 0. 4 + 0 ವಿಲ್ ಬಿ 4. 4 ಚಿಕ್ಕದ ಇನ್ಫಿನಿಟಿ ಚಿಕ್ಕದ 4. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ನಾನು ಹೇಳಿದ್ದೆ ಆಲ್ ಪೇರ್ ಶಾರ್ಟೆಸ್ಟ್ ಪಾತ್. ಈಗ ನೋಡಿ ನನಗೆ ಎ ನೋಡಿಂದ ಉಳಿದಿರೋದಕ್ಕೆ ಎಲ್ಲದಕ್ಕೂ ಕೂಡ ಶಾರ್ಟೆಸ್ಟ್ ಪಾತ್ ಎಲ್ಲಿ ಸಿಕ್ಕಿದೆ ನೋಡಿ. ಎ ಇಂದ ಎಗೆ 0, ಎ ಇಂದ ಬಿಗೆ 2, ಎ ಇಂದ ಸಿಗೆ 4, ಎ ಇಂದ ಡಿಗೆ 3. ನೆಕ್ಸ್ಟ್ ನನಗೆ ಸಿ ಇಂದ ಹುಡುಕ್ಬೇಕು. ಸಿ ಇಂದ ಎಗೆ ಶಾರ್ಟೆಸ್ಟ್ ಪಾತ್ ಕಾಸ್ಟ್ ಇಸ್ 2, ಸಿ ಇಂದ ಬಿಗೆ 4, ಸಿ ಇಂದ ಸಿಗೆ 0, ಸಿ ಇಂದ ಡಿಗೆ 4. ಸೊ ಇವಾಗ ಏನಾಯ್ತು? ಆಲ್ ಪೇರ್ ಶಾರ್ಟೆಸ್ಟ್ ಪಾತ್. ಒಂದು ನೋಡನ್ನ ನೀವು ಯಾವುದಾದ್ರೂ ಒಂದು ನೋಡನ್ನ ತಗೊಂಡ್ರೆ ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತಹ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಬಹುದು. ಯಾವುದರಲ್ಲಿ? ಈ ಫ್ಲಾಯ್ಡ್ ವಾರ್ಷಲ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡ್ಕೊಂಡು. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಜಾಸ್ತಿ ಸಾಲ್ವ್ ಮಾಡಿ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಈ ಒಂದು ಟಾಪಿಕ್ ಮೇಲೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.